ಎಲ್ಲ ವಸ್ತು ಸಂಗ್ರಹಗಳನ್ನು ನೋಡಿದರು. ಅದರಲ್ಲಿ ನಮ್ಮ ತಂದೆಯವರು ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಫೋಟೋ ತೋರಿಸಿದ್ರು. ಇದು ನಮ್ಮೂರಿನ ಕಾಶಿ ವಿಶ್ವನಾಥ ದೇವಸ್ಥಾನದ ಫೋಟೋ ಸ್ವಾಮಿ ಅಂತ ತೋರಿಸಿದ್ರು. ಅದನ್ನು ನೋಡಿ ಹೌದಾ ಇಷ್ಟು ಚಂದ ಅದನ್ನ ಎಲ್ಲಿದ್ದು ಏನು ಕೇಳಿದ್ರು. ಸ್ವಾಮಿ ಇಲ್ಲೇ ಅದ 12 ಕಿಲೋಮೀಟ್ರ್ ಅದ ಲಕ್ಕುಂಡಿದ್ದು. ಹೌದಾ ಅಂತ ಇಷ್ಟ ಆದರು. ಅವಾಗೇನು ಮಾತಾಡಲಿಲ್ಲ. ನಾವು ನಮ್ಮ ಊರಿಗೆ ನಾವು ಬಂದ್ವಿ. ನಂತರ ಮರುದಿವಸ ಮತ್ತೆ ಫೋನ್ ಬಂತು ನಮ್ಮ ತಂದೆಯವ್ರಿಗೆ, ನೀವು ಅರ್ಜೆಂಟಾಗಿ ಇದಕ್ಕೆ ಬರ್ಬೇಕು, ಹುಲ್ಕೋಟಿಗೆ ಬರ್ಬೇಕಂತ. ಮತ್ತೆ ಹುಲ್ಕೋಟಿಗೆ ಹೋದರು. ಅವ್ರು ಯಾರು ರಕ್ಷಣಾ ಸಿಬ್ಬಂದಿಯವರ ಕಾರಿನಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಲಕ್ಕುಂಡಿಗೆ ಬಂದರು. ಒಂದು ಫೋನ್ ಮಾಡಿದರು, ಲಕ್ಕುಂಡಿಗೆ ಮಹಾರಾಜರು ಬರ್ತಾರ, ಆರತಿ ಬೆಳಗೋರಿಗೆ ತಯಾರು ಮಾಡ್ಕೊಂಡು ಬರ್ರಿ ಅಂತ. ಯಾರೋ 4 ಜನ ಹೆಣ್ಮಕ್ಳು, ನಾನು ಇರಲಿಲ್ಲ, ನಾನು ಶಾಲೆಗೆ ಹೋಗಿದ್ದೆ. ನಾನು ಲಕ್ಕುಂಡಿಗೆ ಬಂದದ್ದು ನಾನು ನೋಡ್ಲಿಕ್ಕಾಗಲಿಲ್ಲ, ಅದು ನನ್ನ ದೌರ್ಭಾಗ್ಯ, ನನಗೆ ಗೊತ್ತಾಗಲಿಲ್ಲ. 4 ಮಂದಿ ಆರತಿ ಮಾಡಿ ಅಲ್ಲಿ ಜೈನ ಬಸದಿ ಹತ್ರ ಆರತಿ ಮಾಡಿ ಅವ್ರನ್ನ ಸ್ವಾಗತ ಮಾಡಿದರು. ಮಹಾರಾಜರಿಗೆ 10ರಿಂದ 12 ಗಂಟೆ, 10ರಿಂದ 2 ಗಂಟೆವರೆಗೂ ಜೈನ ಬಸದಿ, ನನೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ ಮುಂತಾದ ಕೆಲವೊಂದು ದೇವಸ್ಥಾನಗಳನ್ನು ನಮ್ಮ ತಂದೆಯವರು ಹೋಗಿ ತೋರಿಸ್ಕೊಂಬಂದರು ಮಹಾರಾಜರಿಗೆ. ಭಾಳ ಸಂತೋಷಪಟ್ಟರು ಮಹಾರಾಜರು. ಅವತ್ತಿನ ದಿವಸ ಸಾಯಂಕಾಲ ಗದಗಿನ ಕಾಟನ್ ಸೇಲ್ ಸೊಸೈಟಿ ಒಳಗೆ HK ಪಾಟೀಲ್ರ ಅಧ್ಯಕ್ಷತೆ ಒಳಗೆ ಒಂದು ದೊಡ್ಡ ಸಭೆ ಇತ್ತು. ಆ ಸಭೆಯೊಳಗೆ ನನಗೆ ಇವತ್ತು ಬೆಳಿಗ್ಗೆ ನಿನ್ನೆ ಯಾರೋ ಒಬ್ಬರು ಲಕ್ಕುಂಡಿಯವರು ನನಗೊಂದು ಬಂಗಾರ ನಾಣ್ಯ ಕಾಣಿಕೆ ಕೊಟ್ಟರು. ಲಕ್ಕುಂಡಿ ಇತಿಹಾಸ ಭಾಳ ಮಹತ್ವದ, ಇಲ್ಲಿ ಉತ್ಖನನ ಆಗಬೇಕು, ಇಲ್ಲಿ ಇತಿಹಾಸ ಭಾಳ ಅಮೂಲ್ಯ ಅದ, ಇದ್ರ ಸಂಶೋಧನೆ ಆಗಬೇಕು ಅಂತ ಹೇಳಿ ಅಲ್ಲಿ ಪಂಚಮುಖಿ ಗಣೇಶನ್ ಬಗ್ಗೆ ಹೇಳ್ತಾರೆ ಸರ್. ಪಂಚಮುಖಿ ಗಣೇಶನ ಬಗ್ಗೆ ಮಹಾರಾಜರು ಮೆನ್ಷನ್ ಮಾಡ್ತಾರೆ. ಅದನ್ನ ಉತ್ತರ ಭಾರತದಲ್ಲಿ ಸಿಗುವಂಥದ್ದು, ಇಲ್ಲಿ ಸಿಕ್ಕಿದ್ ಬಹಳ ಅಪರೂಪ, ವಿಶೇಷ ಅಂತ ಹೇಳ್ತಾರೆ ಮಹಾರಾಜರು. ಹೇಳಿದ ಮಾತದು ಪಂಚಮುಖಿ ಗಣೇಶ ಉತ್ತರ ಭಾರತದ್ದು, ಇಲ್ಲಿ ಸಿಕ್ಕಿದೆ ಅಂತ ಹೇಳೋದು ಬಹಳ ವಿಶೇಷ ಅಂತ ಹೇಳ್ತಾರೆ. ಹೌದು, ಇದನ್ನೆಲ್ಲ ಇದು ಮಾಡಿದ್ರು. ಇದಿಷ್ಟು ಒಂದು ಅದನ್ನು ನೆನಪು ಮಾಡಿದ್ರು. ನಮ್ಮ ತಂದೆಯವ್ರ ಹೆಸರು ನೆನಪಾಗಲಿಲ್ಲ ಮಹಾರಾಜರಿಗೆ, ಯಾರೋ ಬಂದು ಕೊಟ್ಟೋದ್ರು ಅಂತ ಹೇಳಿದ್ರಂತ. ಆದರೆ ಮಹಾರಾಜರು ಹೇಳಿದ ಮಾತು ಇದು ಉತ್ಖನನ ಆಗ್ಬೇಕಂತಂದು ಹೇಳಿ 1973 ಮಹಾರಾಜರು ಹೇಳ. ಅದು ಇವತ್ತು ಈಗ ಕಾರ್ಯರೂಪಕ್ಕೆ ಬಂದದ್ದು. 2004 ಈಗ ಈ ಕಾರ್ಯರೂಪ ಅದು ಸರ್. ಅದಕ್ಕೆ ಮುಖ್ಯ ಕಾರಣ KH ಪಾಟೀಲ್ ಹಾಗೂ ಅವರ ಮಗ HK ಪಾಟೀಲ್ ಅವರು. ಯಾಕೆ ಅಂತ ಹೇಳಿದ್ರೆ ಅವರು ಪಟ್ಟು ಹಿಡಿದು KH ಪಾಟೀಲ್ರು ಸಹಾಯ ಮಾಡಿದಷ್ಟು ಬೇರೆ ಯಾರು ಸಹಾಯ ಮಾಡಿಲ್ಲ. KH ಪಾಟೀಲ್ರು ಬಹಳ ಸಹಾಯ ಮಾಡಿದ್ರು.